ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ತಾವೇನಾದ್ರೂ ಈ ಬಾರಿ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು GDS ನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಖಂಡಿತವಾಗಿ ತಾವು ಸೆಲೆಕ್ಷನ್ ಆದ ಮೇಲೆ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಂತಾನೆ ತಾವು ಹೋಗ್ಬೇಕಾಗಿರುತ್ತೆ. ಬಟ್ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಇಲ್ಲಿ ಒಂದು ಚೇಂಜ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಚೇಂಜ್ ಮಾಡಿರುವಂತದ್ದು ಒಂದು ಒಳ್ಳೆಯದಕ್ಕೆ ಅಂತಾನೆ ಹೇಳ್ತೀನಿ. ಸೊ ಬನ್ನಿ ಈ ಒಂದು ವಿಡಿಯೋ ಮುಖಾಂತರ ಡಿವಿ ನಲ್ಲಿ ಏನೆಲ್ಲ ಇಲ್ಲಿ ಒಂದು ಚೇಂಜಸ್ ಅನ್ನ ಮಾಡಿದ್ದಾರೆ ಇದರ ಬಗ್ಗೆ ಒಂದು ಮಾತಾಡ್ತೀನಿ. ಅಷ್ಟೇ ಅಲ್ಲ, ಯಾವ ಒಂದು ಕ್ಯಾಟಗರಿ ಅವರು ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಇಲ್ಲಿ ಒಂದು ತಗೊಂಡು ಹೋಗಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಜನರಲ್ ಆಗಿರ್ಬೋದು, OBC, EWS, SC, ST ನ ಒಂದು ಕ್ಯಾಟಗರಿ ಅವರು ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಇಲ್ಲಿ ಒಂದು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ಬಹಳ ಒಂದು ಇಂಪಾರ್ಟೆಂಟ್ ಆಗಿ 5 ಡಾಕ್ಯುಮೆಂಟ್ಸ್ ಅನ್ನ ತಾವು ಇಲ್ಲಿ ಒಂದು ಸಬ್ಮಿಟ್ ಮಾಡಲೇಬೇಕಾಗಿರುತ್ತೆ. ಸೊ ಆ ಒಂದು ಡಾಕ್ಯುಮೆಂಟ್ಸ್ ರಿಲೇಟೆಡ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋನ ತಾವು ಕೊನೆತನಕ ನೋಡಿ ಅರ್ಥ ಮಾಡಿಕೊಂಡು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಕೊಲೀಗ್ಸ್ ಅಲ್ಲಿ ಆಗಿರ್ಬೋದು, ಯಾರೆಲ್ಲ ಈ ಬಾರಿ ಒಂದು GDS ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದಿರಿ ಅವರಲ್ಲಿ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಂಡ್ಬಿಡಿ. ಬನ್ನಿ ಇದರ ಒಂದು ಸ್ಕ್ರೀನ್ ಕಡೆ ನಾವು ಹೋಗೋಣ. ಗೈಸ್, ಮೊದಲನೇದಾಗಿ ತಾವು ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು ಸ್ನೇಹಿತರೆ. ಮೊದಲನೇದಾಗಿ ಒಂದು ಕ್ಯಾಟಗರಿ ವೈಸ್ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಜನರಲ್ ನ ಒಂದು ಕ್ಯಾಟಗರಿ ಆಗಿರ್ಬೋದು, OBC ಆಗಿರ್ಬೋದು, SC, ST ಮತ್ತು EWS ನ ಒಂದು ಕ್ಯಾಟಗರಿ ಬಗ್ಗೆ ನಾನು ಇಲ್ಲಿ ಒಂದು ಸಪರೇಟ್ ಆಗಿ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗಿರುತ್ತೆ ಅಂತ ನಾನು ಇಲ್ಲಿ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ಕೊಂಡ್ ಬಿಡ್ತೀನಿ. ಯಾಕಂದ್ರೆ ಒಂದು ಕ್ಯಾಟಗರಿ ವೈಸ್ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ತಮಗೆ ಯಾವುದೇ ರೀತಿಯಂತಹ ಒಂದು ಡೌಟ್ಸ್ ಇಲ್ಲಿ ಬರಬಾರದು ಅಂತ. ಮೊದಲು ಇದರ ಒಂದು ರಿಸಲ್ಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಸುಮಾರು 28,741 ಪೋಸ್ಟ್ ತಾವು ಈ ಬಾರಿ ಏನು ಒಂದು ಅಪ್ಲಿಕೇಶನ್ ಹಾಕಿದ್ರ ಈ ಒಂದು ರಿಸಲ್ಟ್ಸ್ ಅನ್ನ ಈ ತಿಂಗಳು 5ನೇ ತಾರೀಕು ಒಳಗಡೆ ಏನೋ ಒಂದು ರಿಸಲ್ಟ್ಸ್ ಅನ್ನ ಬರೋದಕ್ಕೆ ಇಲ್ಲಿ ಒಂದು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಓಕೆನಾ? ಏನೋ ಒಂದು ಲಾಸ್ಟ್ ಮಂತ್ 28th ಗೆಲ್ಲ ರಿಲೀಸ್ ಅನ್ನ ಮಾಡಬೇಕಿತ್ತು. ಬಟ್ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ ಒಂದು ಎರರ್ಸ್ ಇಂದ ಈ ಒಂದು ರಿಸಲ್ಟ್ಸ್ ಅನ್ನ ಡಿಲೇ ಅನ್ನ ಮಾಡಿ ಇನ್ನೇನು 2-3 ದಿನದ ಒಳಗಡೆ ಏನು ಇದರ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಒಂದು ಎಕ್ಸ್ಪೆಕ್ಟ್ ಅನ್ನ ಇಲ್ಲಿ ಒಂದು ಮಾಡಿದ್ದಾರೆ. ಓಕೆನಾ? ನಿಮ್ಮ ಒಂದು ರಿಸಲ್ಟ್ಸ್ ಅತಿ ಬೇಗ ಹೋಗಿ ರಿಸಲ್ಟ್ಸ್ ಬಂದ್ಬಿಡುತ್ತೆ. ಬಟ್ ಅದರ ಬಗ್ಗೆ ತಾವು ತಲೆ ಕೆಡಿಸ್ಕೋಬೇಡಿ. ತಾವು ತಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ತಾವು ಇಲ್ಲಿ ಒಂದು ಗಮನವನ್ನು ಇಟ್ಟು ಆದಷ್ಟು ಬೇಗ ಪ್ರತಿಯೊಬ್ಬರು ತಾವು ಡಾಕ್ಯುಮೆಂಟ್ಸ್ ಅನ್ನ ತಾವು ರೆಡಿಯನ್ನ ಮಾಡ್ಕೊಂಡ್ಬಿಡಿ. ಮೊದಲನೇದಾಗಿ ಸ್ನೇಹಿತರೆ, ಇಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಇಲ್ಲಿ ಒಂದು ಚೇಂಜ್ ಅಥವಾ ಒಂದು ಬದಲಾವಣೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಏನ್ ಬದಲಾವಣೆ ಅಂದ್ರೆ ಸಿಂಗಲ್ ಟೈಮ್ ವೆರಿಫಿಕೇಶನ್ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಅದು ತಾವು ಈ ಒಂದು GDS ಅಲ್ಲಿ ಒಂದು ಸೆಲೆಕ್ಷನ್ ಆದ ನಂತರ ಒಂದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂತ ತಾವು 2 ಬಾರಿ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕಾಗಿತ್ತು. ಬಟ್ ಇಲ್ಲಿ ಕೇವಲ ಒಂದೇ ಬಾರಿ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತಾವು ಹೋಗಿ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡು ಬಂದ್ಬಿಡಬಹುದು. ಓಕೆನಾ? ಒಂದು ಶಾರ್ಟ್ ಕಟ್ ಅನ್ನ ಇಲ್ಲಿ ಒಂದು ಮಾಡಿದ್ದಾರೆ. ಬಾರಿ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಿಲ್ಲ, ಕೇವಲ ಒಂದೇ ಬಾರಿ ತಾವು ಹೋಗಿ ತಾವು ಕಂಪ್ಲೀಟ್ ಆಗಿರುವಂತಹ ಒಂದು ವೆರಿಫಿಕೇಶನ್ ತಾವು ಇಲ್ಲಿ ಒಂದು ಮಾಡ್ಕೊಂಡು ಬರ್ಬೋದು. ನಂತರ ಸ್ನೇಹಿತರೆ, ಇಲ್ಲಿ ಸುಮಾರು 3 ದಿನದ ಒಂದು ಟ್ರೈನಿಂಗ್ ಅನ್ನ ಇಲ್ಲಿ ತಮಗೆ ಒಂದು ಕಂಡಕ್ಟ್ ಅನ್ನ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಆಫ್ಟರ್ ತಾವು ಸೆಲೆಕ್ಷನ್ ಆದ ನಂತರ ಏನು ಒಂದು ಡಿವಿಷನ್ ಗೆ ಒಂದು 30 ಜನರ ಒಂದು ಅಪ್ಲಿಕೇಶನ್ ಹಾಕಿರ್ತೀರಿ. ಅಲ್ಲಿ ಒಂದು 20 ಜನರು ಏನಾದ್ರು ಒಂದು ಸೆಲೆಕ್ಷನ್ ಆಗಿದೆ, ಆ ಒಂದು 20 ಜನರು ಕೂಡ ಅದೇ ಒಂದು ಡಿವಿಷನ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಪ್ಲೇಸ್ ಅನ್ನ ಸೆಲೆಕ್ಟ್ ಅನ್ನ ಮಾಡಿ ಇದೇ ಪ್ಲೇಸ್ ಅಲ್ಲಿ 3 ದಿನ ಒಂದು ಕಂಟಿನ್ಯೂಸ್ ಆಗಿರುವಂತಹ ಒಂದು ಟ್ರೈನಿಂಗ್ ಅನ್ನ ತಮಗೆ ಒಂದು ಪ್ರೊವೈಡ್ ಅನ್ನ ಮಾಡಿ ಆಫ್ಟರ್ ದಟ್ ತಮ್ಮ ಒಂದು ಕೈಗೆ ಇಲ್ಲಿ ಒಂದು ಜಾಯ್ನಿಂಗ್ ಲೆಟರ್ ಅನ್ನ ತಮಗೆ ಕೊಟ್ಟು ಆಫ್ಟರ್ ದಟ್ ಈ ಒಂದು ಜಾಬ್ ಅನ್ನ ಮಾಡೋದಕ್ಕೆ ತಾವೇನು ಒಂದು ಅಟೆಂಡ್ ಆಗ್ಬೇಕಾಗಿರುತ್ತೆ. ಸಿಂಪಲ್ ಆಗಿ ಏನು ಒಂದು 2-3 ಒಂದು ಸ್ಟೆಪ್ ನಲ್ಲಿ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಇಲ್ಲಿ ಒಂದು ಕಂಪ್ಲೀಟ್ ಅನ್ನೋದು ಮಾಡಿಬಿಡ್ತಾ ಇದ್ದಾರೆ. ಓಕೆನಾ? ಈಗ ಬಹಳ ಒಂದು ಮುಖ್ಯವಾಗಿ ಸ್ನೇಹಿತರೆ, ಇಲ್ಲಿ ಒಂದು ಕ್ಯಾಟಗರಿ ವೈಸ್ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ನಾವು ತಗೊಂಡು ಹೋಗಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಮಾತಾಡಕ್ ಹೋದ್ರೆ UR ಕ್ಯಾಟಗರಿ ಅಂದ್ರೆ ಒಂದು ಜನರಲ್ ನ ಒಂದು ಕ್ಯಾಟಗರಿ ಅವರು 10th ಮಾರ್ಕ್ಸ್ ಕಾರ್ಡ್ ಅನ್ನ ತಾವು ಒರಿಜಿನಲ್ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಅದರ ಒಂದು ಜೊತೆಗೆ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ನ ತಾವು ಇಲ್ಲಿ ಒಂದು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ನಿಮ್ಮ ಒಂದು ಹತ್ತಿರದ ಒಂದು ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ತಾವು ವಿಸಿಟ್ ಅನ್ನ ಮಾಡಿ ಒಂದು ಫಾರ್ಮೇಟ್ ಅನ್ನ ತಾವು ತಗೊಂಡು ಹೋಗಿ ತಾವು ಫಿಲ್ಅಪ್ ಅನ್ನ ಮಾಡ್ಕೊಂಡು ಅವರ ಬಳಿ ತಾವು ಕೊಟ್ರೆ ಅವರು ಕಂಪ್ಲೀಟ್ ಆಗಿ ಒಂದು ಮೆಡಿಕಲ್ ಏನೋ ಚೆಕ್ಅಪ್ ಅನ್ನ ಮಾಡಿ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಅನ್ನ ಮಾಡ್ತಾರೆ. ಯಾವ ಒಂದು ಫಾರ್ಮೇಟ್ ನಾವು ತಗೊಂಡು ಹೋಗಬೇಕು ಅಂದ್ರೆ ಟೆಲಿಗ್ರಾಮ್ ನಲ್ಲಿ ನಾನು ಅಪ್ಲೋಡ್ ಅನ್ನ ಮಾಡಿದೀನಿ ಆಲ್ರೆಡಿ. ಅದರ ಒಂದು ಫಾರ್ಮೇಟ್ ಅನ್ನ ಅಲ್ಲಿ ಹೋಗಿ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಆ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ತಮಗೆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ನಂತರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅನ್ನ ತಾವು ತಗೊಂಡು ಹೋಗಬೇಕಾಗಿರುತ್ತೆ. ಒಂದು ಕಲರ್ ಫೋಟೋಸ್ ಅನ್ನ ತಾವು ಇಲ್ಲಿ ಒಂದು ತಗೊಂಡು ಹೋಗಬೇಕಾಗಿರುತ್ತೆ. ಓಕೆನಾ ಸ್ನೇಹಿತರೆ? ಈ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಏನೋ ಒಂದು ಫೋಟೋ ಅನ್ನ ಬಿಟ್ಟು
ಈ ಒಂದು ಮೂರು ಡಾಕ್ಯುಮೆಂಟ್ಸ್ ಏನಿದೆ ಎರಡು ಒಂದು ಫೋಟೋಸ್ ಕಾಪೀಸ್ ಅನ್ನ ತಾವು ಜೆರಾಕ್ಸ್ ಅನ್ನ ತಾವು ಮಾಡಿಕೊಂಡು ಸೆಲ್ಫ್ ಅಟಾಸ್ಟೇಷನ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಅಂದ್ರೆ ಪ್ರತಿ ಒಂದು ಜೆರಾಕ್ಸ್ ಮೇಲೆ ನಿಮ್ಮ ಒಂದು ಸಿಗ್ನೇಚರ್ ಅನ್ನ ಹಾಕಿ ತಾವು ಸಬ್ಮಿಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಓಕೆನಾ, ಯು ಆರ್ ನ ಒಂದು ಕ್ಯಾಟಗರಿಗೆ ಯಾವುದೇ ರೀತಿಯಂತಹ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುವುದಿಲ್ಲ. ಓಕೆನಾ, ತಾವು ಏನು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತಾವು ಸಬ್ಮಿಟ್ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ನಂತರ OBC ನ ಒಂದು ಕ್ಯಾಟಗರಿ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಮೊದಲನೇದಾಗಿ 10th ಮಾರ್ಕ್ಸ್ ಕಾರ್ಡ್ ಅನ್ನು ಸಬ್ಮಿಟ್ ಅನ್ನ ಮಾಡಬೇಕು. ಆಧಾರ್ ಕಾರ್ಡ್, ಮೆಡಿಕಲ್ ಸರ್ಟಿಫಿಕೇಟ್ ಮತ್ತು OBC ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಇಲ್ಲಿ ಒಂದು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ, ಈ ಬಾರಿ ಒಂದು ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಹೇಳಿದ್ದಾರೆ. ಓಕೆನಾ, ಆದಷ್ಟು ಪ್ರತಿಯೊಬ್ಬರು ಏನೋ ಒಂದು ರೆಡಿಯನ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಆದಷ್ಟು ಬೇಗ ಈ ಒಂದು OBC ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ರೆಡಿಯನ್ನ ಮಾಡಿಕೊಂಡು ನಂತರ ಒಂದು ಕಲರ್ ಫೋಟೋಸ್ ಅನ್ನ ತಾವು ಇಲ್ಲಿ ಒಂದು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಸೇಮ್ ಆಗಿ ಈ ಒಂದು OBC ನ ಒಂದು ಕ್ಯಾಟಗರಿ ಕೂಡ ಏನೋ ಒಂದು ಎರಡು ಸೆಟ್ಸ್ ನ ಒಂದು ಫೋಟೋ ಕಾಪೀಸ್ ಜೆರಾಕ್ಸ್ ಅನ್ನ ಮಾಡಿಕೊಂಡು ತಾವು ಸೆಲ್ಫ್ ಅಟಾಸ್ಟೇಷನ್ ಮಾಡಿ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ನಂತರ ಏನೋ ಒಂದು SC ನ ಒಂದು ಕ್ಯಾಟಗರಿಗೆ ಸೇಮ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ. ಬಟ್ ಇದರಲ್ಲಿ ಒಂದು ಆಡ್ ಆಗುತ್ತೆ, ಏನಂದ್ರೆ ಒಂದು SC ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ಒಂದು ಆಡ್ ಆಗುತ್ತೆ. ಓಕೆನಾ, ಒಂದೇ ಇಲ್ಲಿ ಒಂದು ಚೇಂಜಸ್ ಇರುತ್ತೆ. ಸೇಮ್ ಏನು ಈ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ಜೆರಾಕ್ಸ್ ಅನ್ನ ಮಾಡಿ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ನಂತರ ST ನ ಒಂದು ಕ್ಯಾಟಗರಿಗೆ ಏನೋ ಒಂದು ST ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಅಡಿಷನ್ ಆಗಿ ತಾವು ಇಲ್ಲಿ ಒಂದು ಸಬ್ಮಿಟ್ ಅನ್ನ ಮಾಡಿ ಸೇಮ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಿ ಫೈನಲ್ ಆಗಿ EWS ಏನೋ ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ನಾವೇನ್ ಕರಿತೀವಿ, ಇದರ ಒಂದು EWS ನ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಗುತ್ತೆ. ಓಕೆನಾ, ಸೊ ಈ ಒಂದು ಸರ್ಟಿಫಿಕೇಟ್ ನ ಒಂದು ಜೊತೆಗೆ 10th ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಮೆಡಿಕಲ್ ಸರ್ಟಿಫಿಕೇಟ್, 2 ಫೋಟೋಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ ಸ್ನೇಹಿತರೆ, ಇಷ್ಟು ಒಂದು ಈಸಿ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಈಗ ಏನಾದ್ರೂ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ನಾವು ಸಬ್ಮಿಟ್ ಅನ್ನ ಮಾಡ್ಬೇಕಾ? ಯಾವುದೇ ಕಾರಣಕ್ಕೂ ಇಲ್ಲ. ಬಟ್ ಒಂದು ಕಂಪ್ಯೂಟರ್ ನ ಒಂದು ನಾಲೆಡ್ಜ್ ತಮಗೆ ಬರೀ ಇಲ್ಲಿ ಒಂದು ಕೇಳಿರುವಂತದ್ದು, ಇದರ ಒಂದು ರಿಲೇಟೆಡ್ ಆಗಿ ಯಾವುದೇ ರೀತಿಯಂತಹ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಸಬ್ಮಿಟ್ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಇಷ್ಟು ಸ್ನೇಹಿತರೆ ಇಲ್ಲಿ ಒಂದು ಕ್ಯಾಟಗರಿ ವೈಸ್ ಏನು ತಮ್ಮ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಓಕೆನಾ ಸ್ನೇಹಿತರೆ, ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ರಿಸಲ್ಟ್ಸ್ ಅನ್ನ ಡಿವಿಷನ್ ವೈಸ್ ಅತಿ ಬೇಗವಾಗಿ ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಓಕೆನಾ, ಆದಷ್ಟು ಬೇಗ ನಾನು ಅದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಸದ್ಯಕ್ಕೆ ತಮಗೆ ಏನಾದ್ರೂ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ತಾವು ಏನೋ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಲ್ಲ ಅಂದ್ರೆ ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾ ID ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಅನ್ನ ಮಾಡಿರ್ತೀನಿ. ಅಲ್ಲಿ ಹೋಗಿ ತಾವು ಡೌಟ್ಸ್ ಅನ್ನ ಕೇಳಿ ತಾವು ಆದಷ್ಟು ಬೇಗ ಆ ಒಂದು ಡೌಟ್ಸ್ ಅನ್ನ ತಾವು ಕ್ಲಾರಿಟಿಯನ್ನ ತಾವು ತಗೋಬಹುದು. ಹೋಪ್ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಆದಷ್ಟು ಬೇಗ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಬಹಳ ಒಂದು ಮುಖ್ಯವಾಗಿರುವಂತಹ ಒಂದು ಅಪ್ಡೇಟ್ ಅಲ್ಲಿ ಸಿಗ್ತೀನಿ.